ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಎಳ್ಳಮಾವಾಸ್ಯೆ ಹಬ್ಬದ ಪ್ರಿಪ್ರೇಷನ್ ಮಾಡಾಕತ್ತಿದ್ದೀವಿ ರೀ. ಹಿಂದಿನ ದಿನಾನ ಇಷ್ಟು ಕಾಯಿಪಲ್ಯ ಎಲ್ಲ ತೊಗೊಂಬಂದಿದ್ರು. ಎಳ್ಳಮಾವಾಸ್ಯೆಗೆ ಏನೇನು ಬೇಕಾಕತ್ಲ ಅದನ್ನೆಲ್ಲ ಮೊದಲಿಗೆ ತೊಗೊಂಡ್ಬಂದು ಎಲ್ಲ ಸಪ್ರೇಟ್ ಮಾಡಿ ತೆಗೆದು ಇಡಾಕತ್ತಿದ್ದೀನಿ ನೋಡ್ರಿ. ಕಾಯಿಪಲ್ಯ ಬಟಾಟಿ, ಸೌತೆಕಾಯಿ, ಎಳ್ಳಮಾವಾಸ್ಯೆಗೆ ಏನೇನು ಬೇಕಾಗ್ತಾರಲ್ಲ ಅವನ್ನೆಲ್ಲ ತೊಗೊಂಬಂದಿದ್ರು. ಅವನ್ನೆಲ್ಲ ತೆಗೆದು ಇಡಾಕತ್ತಿದ್ದೆ. ಅದಾದಮೇಲೆ ಸ್ವಲ್ಪ ಎಳ್ಳಮಾವಾಸ್ಯೆಗೆ ಅಂಥೇಳಿ ಖಾರ ಏನಾದರೂ ಇರಲಿ ಅಂಥೇಳಿ ಎಲ್ಲ ಸ್ವೀಟ್ ಜಾಸ್ತಿ ಮಾಡಿದ್ವಿ. ಹೀಗಾಗಿ ಸ್ವಲ್ಪ ಚಕ್ಲಿನೂ ಮಾಡ್ಕೊಂಡ್ವಿ. ಆಮೇಲೆ ಹುರಕ್ಕಿ ಹೋಳ್ಗೆ ನವಣೆ ಕಾಳಿಂದ ಮಾಡ್ತಾರಲ್ರಿ, ನವಣೆ ಹಿಟ್ಲೆ ಆ ಹೋಳ್ಗೆನೂ ಮಾಡ್ಕೊಳಕತ್ತಿದ್ದೀವಿ ರೀ. ಇಲ್ಲಿ ಈ ಥರ ಅವನ್ನ ಉದ್ದ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸ್ಕೊಂಡು ಅದನ್ನು ಪೂರ್ತಿ ವಿಡಿಯೋ ಇನ್ನೊಂದು ಸರಿ ಹಾಕ್ತೀನಿ. ಇವಾಗ ಎಳ್ಳಮಾವಾಸ್ಯೆದು ಏನೇನು ಪ್ರಿಪ್ರೇಷನ್ ಐತಲ್ರಿ ಅದಷ್ಟು ಮಾಡ್ಕೊಳಕತ್ತಿದ್ವಿ. ಇಷ್ಟು ಮಾಡಿ ಇವನ್ನೆಲ್ಲ ತೆಗೆದು ಇಟ್ಕೊಂಡ್ವಿ. ಮತ್ತು ಮಾರನೇ ದಿನ ಎಳ್ಳಮಾವಾಸ್ಯೆಗೆ ಏನಂದ್ರೆ ಮೇನ್ ವಡೆ ಬೇಕ್ರಿ, ಜೋಳದ ವಡೆ. ಹೀಗಾಗಿ ಜೋಳದ ವಡೆಗೂ ನಮ್ಮ ಅತ್ಯಾರ ಇಲ್ಲೇ ಹಿಟ್ಟು ನಾದಾಕತ್ತಿದ್ರು ನೋಡ್ರಿ. ಹಸಿ ಖಾರ ಅದೆಲ್ಲ ವಿಡಿಯೋ ಬೇಕಾದ್ರೆ ನನ್ನ ಚಾನಲ್ನಾಗ ಐತ್ರಿ, ಚೆಕ್ ಮಾಡಿರಿ. ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ರೀ. ರವಿವಾರ ಹಬ್ಬ ಮಾಡಂಗಿಲ್ಲಂತ್ರಿ, ಅದಕ್ಕೆ ಸೋಮವಾರ ಮಾಡಿದ್ವಿ. ಚರಗ ಚೆಲ್ಲೋದು ಮತ್ತು ಆಮೇಲೆ ಅಮಾವಾಸ್ಯೆ ಎರಡೂ ಒಂದೇ ದಿನ ಬಂದಿತ್ತು ರೀ. ಹಿಂಗಾಗಿ ಬೇಗ ಎದ್ದಿದ್ದೆ. ಬೇಗ ಎದ್ರೆ ಒಂಥರ ಫ್ರೆಶ್ ಅನ್ನಿಸ್ತೈತ್ರಿ. ಹೊರಗಡೆ ನೇಚರ್ನು ಭಾಳ ಚಂದಿತ್ತು. ಮತ್ತು ತುಳಸಿಗೆ ತುಳಸಿ ಇವಾಗನ ಹಚ್ಚಿವ್ರಿ. ಹಿಂಗಾಗಿನ ಗಿಡ ಸಾಂದೈತಿ. ತುಳಸಿ ಮುಂದೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ತುಳಸಿಗೂ ಪೂಜೆ ಮಾಡ್ಕೊಂಡು ಬಾಗಿಲ ಪೂಜೆ ಮಾಡ್ಕೊಳತ್ತೇನೆ ರೀ. ಬಾಗಿಲು ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಹೂ ತೊಗೊಂಡು ಹೋಗಿ ಏರಿಸಿ ದೇವ್ರ ಪೂಜೆನೂ ಮುಗಿಸಿದ್ನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು ಮನ್ಯಾಗ ಧೂಪ ಹಾಕಿರ್ತೀವಿ ರೀ. ಆಮೇಲೆ ಧೂಪ ಎಲ್ಲ ಹಾಕಿ ಬಾಗಿಲ ಮ್ಯಾಗ ಸ್ವಸ್ತಿಕ ಮತ್ತು ಓಂ ಬರ್ಕೊಂಡು ಇನ್ನು ಅಡ್ಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಹಬ್ಬದ ದಿನ ಪ್ರಿಪ್ರೇಷನ ಭಾಳ ಇರ್ತೈತಿ. ಹಿಂದಿನ ದಿನಾನೂ ಮಾಡ್ಕೋಬೇಕು. ಹಬ್ಬ ನೋಡಿದ್ರೆ ಒಂದು ದಿನ ಇರ್ತೈತಿ, ಆದ್ರೆ ನಾವು 2-3 ದಿನಕ್ಕಿಂತ ಮುಂಚೆನ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ 4 ಥರ ಕಾಳು ಎಲ್ಲ ಕೂಡಿಸಿ ಪಲ್ಯ ಮಾಡ್ಕೊಂಡಿದ್ದೀನಿ ರೀ. ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡೇನಿ ರೀ. ಮಾಡ್ಕೊಂಡು ಹೋಳ್ಗೆ ಹಿಟ್ಟನ್ನು ಹಂಗೆ ಸ್ವಲ್ಪ ಇದರಲ್ಲಿ ಜಜ್ಜಿ ನೀರು ಹಾಕಿ ಕಲ್ಲಲ್ಲಿ ಜಜ್ಜಿ ಸ್ವಲ್ಪ ಸಾಫ್ಟ್ ಮಾಡಿ ಇಟ್ಕೊಂಡೀವ್ರಿ. ಇಟ್ಕೊಂಡು ಇವಾಗ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ. ಈಗ ಎಳ್ಳಮಾವಾಸ್ಯೆ ಯಾಕೆ ಮಾಡ್ತಾರಂತ ಹೇಳ್ತೀನಿ ನೋಡ್ರಿ. ಇದನ್ನು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆನ ಮಾಡ್ತಾರೆ ರೀ ಎಳ್ಳಮಾವಾಸ್ಯೆ. ಇದನ್ನು ಮಾಡೋಕೆ ಕಾರಣ ಏನಂತಂದ್ರೆ ವೈಜ್ಞಾನಿಕ ಕಾರಣ ಐತ್ರಿ ಇದಕ್ಕೆ. ಇದನ್ನು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಈಗ ಈ ಕಡೆ ಸೈಡ ಜೋಳ ಕಡ್ಲಿ ಬೆಳಿತಾರೆ ರೀ. ಈ ಟೈಮ್ದಾಗ ನಾವು ಹುಲ್ಲುಲ್ಗೋ ಚಲಾಂಬರಿಗೋ ಅಂತ ಹೇಳ್ರಿ ಏನು ಚರಗ ಚೆಲ್ತೀವಲ್ರಿ, ಆ ಚರಗ ಚೆಲ್ಲಿದಾಗ ಪಕ್ಷಿಗಳು ಬಂದು ಅದನ್ನು ತಿನ್ನೋಕೆ ಹೋಗ್ತಾವ್ರಿ. ಆ ಟೈಮ್ದಾಗ ಏನಾದರೂ ಕೀಡಿಗಳು ಇರ್ತಾವಲ್ರಿ, ಕೀಡಿಗಳು ಬೀಳ್ತಾವೆ ಈ ಟೈಮ್ದಾಗ. ಹೀಗಾಗಿ ಆ ಹುಳನೂ ತಿಂತಾವು ಅನ್ನೋ ವೈಜ್ಞಾನಿಕ ಕಾರಣ. ಇನ್ನೊಂದು ಮೇನ್ ಕಾರಣ ಏನಂದ್ರೆ ರೈತರು ಎಲ್ಲ ಭೂಮಿ ತಾಯಿಗೆ
ನೈವೇದ್ಯ ಅರ್ಪಿಸಿದಂಗೆ ರೀ. ಹಿಂಗೆ ಈ ಕಾರಣಕ್ಕಾಗಿ ಎಳ್ಳಮಾವಾಸ್ಯೆ ಹಬ್ಬನ ಮಾಡ್ತಾರೆ ರೀ. ಈ ಹಬ್ಬ ಹಳ್ಳಿ ಜನಕ್ಕೆ ದೊಡ್ಡ ಹಬ್ಬ ರೀ ಇದು. ಹೀಗಾಗಿ ಈ ಹಬ್ಬನ ಮೊದಲಿಂದನೂ ಹಿರಿಯರು ನಡೆಸ್ಕೊಂಡು ಬಂದಾರ. ಈಗಿನ ನಾವು ಮುಂದಿನ ಪೀಳಿಗೆನೂ ಮುಂದುವರಿಸ್ಕೊಂಡು ಹೋಗ್ಬೇಕ್ರಿ. ನಮ್ಮ ಹಿಂದೂ ಸಂಸ್ಕೃತಿ ಒಳಗೆ ಸಾಕಷ್ಟು ಹಬ್ಬ ಅದಾವ ರೀ. ಅದ್ರಾಗ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇದೊಂದು ದೊಡ್ಡ ಹಬ್ಬ ನೋಡ್ರಿ. ಹೀಗಾಗಿ ನಾವು ಈ ಹಬ್ಬನ ಮಾಡಾಕತ್ತೀವಿ ರೀ. ಎಲ್ಲರೂ ಹೊಲಕ್ಕೆ ಹೋಗಿ ಚರಗಾನು ಚೆಲ್ಲಕ್ಕೆ ಹೋಗಿದ್ದೀವಿ ರೀ. ಈಗ ಹೋಳ್ಗೆ ತಯಾರು ಮಾಡ್ಕೊಂಡೇನಿ ರೀ. ಹಬ್ಬಗಳು ಬಂದು ಅಂತಂದ್ರೆ ಎಷ್ಟು ಮಾಡಿದರೂ ಕೆಲಸ ಮುಗಿದಿಲ್ಲ ರೀ. ಅವಾಗ ಏನು ಅನ್ನಿಸ್ತೈತಂದ್ರೆ ಏನು ಟೈಮನ್ನು ಕಡಿಮೆ ಐತು, ಏನು ಕೆಲಸ ಭಾಳ ಐತೋ ಗೊತ್ತಾಗೋದಿಲ್ಲ ರೀ. ನೋಡ್ರಿ ಈ ಥರ ನಾನು ಎಲ್ಲ ಹೋಳ್ಗೆನೂ ಮಾಡಿಟ್ಕೊಂಡು ಅರ್ಧ ಕಿಲೋ ಬ್ಯಾಳೆಗೆ ಹಾಕಿದ್ದೀನಿ ರೀ. ಎಲ್ಲ ಹೋಳ್ಗೆ ಮಾಡಿ ಹಿಂಗೆ ತೆಗೆದು ಇಟ್ಕೊಂಡೀನಿ ರೀ. ಇವಾಗ ನಾನು ಏನು ಮಾಡತ್ತೀನಂದ್ರೆ ಹೊಲಕ್ಕೆ ಒಯ್ಯಕ್ಕೆ ಬುತ್ತಿ ಕಟ್ಟಾಕತ್ತೇನೆ ರೀ. ಹಿಂಗೆ ಒಂದು ಡಬ್ಬಿ ಒಳಗೆ ಹೋಳ್ಗೆ ಹಾಕೇನಿ ರೀ. ಆಮೇಲೆ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮತ್ತು ಮಿಕ್ಸ್ ಕಾಳಿನ ಪಲ್ಯ ಮಾಡಿದ್ನಲ್ರಿ ಆದ್ರಿ. ಆಮೇಲೆ ಶೇಂಗಾ ಚಟ್ನಿ ರೀ, ಗುರೆಳ್ಳು ಚಟ್ನಿ ಪ್ಯಾಕ್ ಮಾಡಿ ಇಟ್ಕೊಂಡೇನಿ ರೀ. ಬೆಳ್ಳುಳ್ಳಿ ಖಾರ, ಇದು ಹಸಿ ಖಾರ ರೀ. ಮತ್ತು ಸಜ್ಜಿ ರೊಟ್ಟಿ ರೀ. ಆಮೇಲೆ ಚಪಾತಿ ಮತ್ತು ಒಂದು ಬಾಟಲ್ನಾಗ ಸಾರು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಎಳ್ಳಿನೂ ಆಮೇಲೆ ಶೇಂಗಾದ್ದು ಕರ್ಜಿಕಾಯಿ ರೀ. ಎಳ್ಳಿನ ಕರ್ಜಿಕಾಯಿ ಅಂತೂ ಬೇಕ್ರಿ ಈ ಟೈಮ್ದಾಗ, ಯಾಕಂದ್ರೆ ಇದು ಎಳ್ಳಮಾವಾಸ್ಯೆ ಅಲ್ರಿ ಅದಕ್ಕೆ. ಆಮೇಲೆ ಹುರಕ್ಕಿ ಹೋಳ್ಗೆ ಮಾಡಿಕೊಂಡಿದ್ವಲ್ರಿ ಆಮೇಲೆ ಜೋಳದ ವಡಿನೂ ಮಾಡಿದ್ದೀನಿ ರೀ. ಅದನ್ನು ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ. ಇವು ಜೋಳದ ವಡಿ ರೀ. ನಿಮ್ಗೆ ಏನಾರ ಜೋಳದ ವಡಿದ ವಿಡಿಯೋ ಬೇಕಂದ್ರೆ ಅದು ನನ್ನ ಚಾನಲ್ದಾಗ ಐತ್ರಿ, ಚೆಕ್ ಮಾಡ್ಕೊರಿ. ಆಮೇಲೆ ಇಷ್ಟ ಮೊಸರು ಹಾಕ್ಕೊಂಡಿದ್ನಿ. ಆಮೇಲೆ ಒಂದು ಡಬ್ಬಿ ಅನ್ನ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ತುಪ್ಪ ರೀ. ಮತ್ತು ಅಲ್ಲೇ ರೊಟ್ಯಾಗದು ತಿನ್ನೋಕಂಥೇಳಿ ಸ್ವಲ್ಪ ಸೌತೆಕಾಯಿ ಹೆಂಚಿ ಇಟ್ಕೊಂಡಿದ್ದೀನಿ ರೀ. ಇನ್ನು ಇವನ್ನೆಲ್ಲ ರೀ ಬಾಸ್ಕೆಟಿಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಳಕತ್ತೇನೆ ರೀ. ಇವನ್ನೆಲ್ಲ ಇನ್ನು ಬಾಸ್ಕೆಟಿಗೆ ಹಾಕಿ ಇಟ್ಟೀನಿ ರೀ. ಇನ್ನು ಹೊಲಕ್ಕೆ ಹೋಗಾಕ್ರಿ ನಾನು ಈ ಸಾರಿ ಇಟ್ಕೊಂಡಿದ್ದೆ. ಆಮೇಲೆ ಹೂವು ತೊಗೊಂಡು ಬಂದಿದ್ದೆ ರೀ. ಹೂವು ಆಮೇಲೆ ಇದು ಸ್ವಲ್ಪ ಟ್ರೆಡಿಷ್ನಲ್ ಇರಲಿ ಅಂಥೇಳಿ ಬೋರ್ಮಾಳು ಹಾಕ್ಕೊಂಡಿದ್ದೀನಿ ರೀ ನಾನು. ಆಮೇಲೆ ಇದು ಬ್ಲೌಸ್ ರೀ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಒಂದು ಮೊಳ ಮಲ್ಗೆ ಹೂವು ಮತ್ತು ಬಳೆ ಇದ್ವು ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಖುಷಿ. ನನಗಂತೂ ಭಾಳ ಇಷ್ಟ ರೀ ಬಳೆ ಇದ್ರಂತೂ. ಇದು ನಮ್ದು ಹೊಲದ ಹಾದಿ ನೋಡ್ರಿ. ಹಿಂಗೆ ಹೊಲದಾಗ ಹೋದ್ವಿ. ಸಂಕ್ರಾಂತಿ ಹಳ್ಳಿ ವಾತಾವರಣ ಭಾಳ ಚಂದ ಇರ್ತೈತೆ ರೀ. ಇದು ಬರೋದು ವರ್ಷಕ್ಕೊಮ್ಮೆ ಹಬ್ಬ. ಅದಕ್ಕೆ ನಾವು ಹೊಲಕ್ಕೆ ಹೋಗಿ ಊಟ ಮಾಡೋಕ್ಕೆ ಹೋಗಿದ್ದೀವಿ ರೀ. ಗಿಡದಾಗ ಗುಬ್ಬಿಗೂಡಾಗಿದ್ದು ರೀ. ನೋಡಿರಿ ಎಷ್ಟು ಚಂದಾಗ ಗುಬ್ಬಿಗೂಡ. ಆಮೇಲೆ ಇನ್ನು ದೇವ್ರದ ಪೂಜೆ ಮಾಡ್ಬೇಕಲ್ರಿ ಹೊಲದ, ಅದಕ್ಕಂತೇಳಿ ಇವನ್ನೆಲ್ಲ ಚರ್ಗ ಚೆಲ್ಲಕ್ಕೆ ಇವನ್ನೆಲ್ಲ ಸಣ್ಣಂಗೆ ಹಿಂಗೆ ಮುರಿದ ಇಟ್ಕೊಳಕತ್ತಿದ್ದೀವಿ ರೀ ನಾವು. ಈ ಥರ ಎಲ್ಲ ಥರ ಏನೇನು ನಾವು ತೊಗೊಂಡು ಬಂದೀವಲ್ಲ ಅದನ್ನೆಲ್ಲ ಸಣ್ಣಂಗೆ ತುಕಡಿ ಮಾಡಿ ಎಲ್ಲ ಹೊಲದ ತುಂಬ ಚೆಲ್ಲಬೇಕಲ್ರಿ ಅದನ್ನು. ಅದ್ರ ಸಂಬಂಧ ಈ ಥರ ಮಾಡಿ ಇಟ್ಕೊಂಡಿದ್ವಿ ನೋಡ್ರಿ. ದೇವ್ರ ಪೂಜೆನೂ ಮಾಡ್ಕೊಂಡ್ವಿ. ಇವಾಗ ಚರ್ಗ ಚೆಲ್ಲಕತ್ತೀವಿ ರೀ. ಹಿಂಗೆ ಸ್ವಲ್ಪ ಎಲ್ಲ ಥರ ತೊಗೊಳಿದ್ರಿ, ಹಿಂಗೆ ಚೆಲ್ಲೋದು. ಇದು ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಹೊಲ ಎಲ್ಲ ಫುಲ್ ಹಸಿರು ಕಾಣಕತ್ತೈತಿ. ಈ ಸರಿ ನಮ್ಮ ಹೊಲದಾಗ ಗೊಂಜಾಳ ಹಾಕಿದ್ದರಿ. ಹಿಂಗೆ ಕಾಣಕತ್ತೈತಿ ರೀ ಹೊಲ ಎಲ್ಲ. ಈ ಕಡೆ ಸೈಡ ಜಾಲಿ ಗಿಡ ಬಾಳ್ರಿ ನಮ್ಮ ಕಡೆ. ಇದು ನೋಡ್ರಿ, ಇದು ಎಲ್ಲ ಫುಲ್ಲ ಕಬ್ಬು ಹಾಕಿದ್ದರಿ ಆಚೆ ಕಡೆ ಹೊಲಕ್ಕೆ. ಇಷ್ಟು ಜನ ಹೋಗಿದ್ದೀವಿ ನೋಡ್ರಿ ನಾವು ಹೊಲಕ್ಕೆ. ಹಿಂಗಿತ್ತು ರೀ ನಮ್ದು ಎಳ್ಳಮಾವಾಸ್ಯೆ. ನಿಮ್ಗೇನಾರ ನನ್ನ ವೀಡಿಯೋಸ ಇಷ್ಟ ಆಗಿದ್ದು ಅಂದ್ರೆ
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.